ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಂಗಳೂರು ನಗರದ ಹೊರವಲಯದ ಮೊಂಟೆ ಪದವಿಯಲ್ಲಿ ಗುಡ್ಡ ಕುಸಿದು ಮನೆಯ ಮೇಲೆಯೇ ಬಿದ್ದು ತನ್ನೆರಡು ಕಾಲುಗಳನ್ನೇ ಕಳೆದುಕೊಂಡ ಸಂತ್ರಸ್ತೆ ಅಶ್ವಿನಿ ಅವರಿಗೆ ಇದುವರೆಗೂ ಪರಿಹಾರ ಸಿಕ್ಕಿಲ್ಲ. ಪರಿಹಾರಕ್ಕಾಗಿ ಬೇಕಾದ ದಾಖಲೆಗಳನ್ನು ಸ್ವತಃ ಸಂತ್ರಸ್ತೆಯೇ ಕೊಡಬೇಕು ಅಂತ ಎಡಿಸಿ ಹೇಳಿದ್ದಾರಂತೆ ಎನ್ನಲಾಗ್ತಾ ಇದೆ. ಅದಕ್ಕಾಗಿ ಸಂತ್ರಸ್ತೆ ಸೋಮವಾರ ವೀಲ್ಚೇರ್ನಲ್ಲೇ ಡಿಸಿ ಕಚೇರಿಗೆ ಬಂದಿದ್ದಾರೆ. ಮೇ 30 ಬೆಳಗಿನ ಜಾವ ಸಂತ್ರಸ್ತೆ ಅಶ್ವಿನಿಯವರ ಮನೆ ಮಂದಿ ನಿದ್ದೆಯಿಂದ ಏಳುವ ಮೊದಲೇ ಭಾರಿ ದುರಂತವೊಂದು ಘಟಿಸಿತು. ಭಾರಿ ಗುಡ್ಡವೊಂದು ಕುಸಿದು ಅವರ ಮನೆಯ ಮೇಲೆಯೇ ಬಿದ್ದಿತ್ತು. ಪರಿಣಾಮ ಸಿಹಿ ನಿದ್ದೆಯಲ್ಲಿ ಇದ್ದ ಅಶ್ವಿನಿಯವರ ಅತ್ತೆ 3 ವರ್ಷದ ಪುತ್ರ ಅವಶೇಷಗಳ ಅಡಿ ಸಿಲುಕಿ ಮೃತಪಟ್ಟಿದ್ರು. ಬಳಿಕ 1.5 ವರ್ಷದ ಮತ್ತೊಂದು ಮಗುವು ಕೂಡ ಮೃತಪಟ್ಟಿದ್ದು. ಅಶ್ವಿನಿಯವರ ಮಾವ 1 ಕಾಲು ಕಳೆದುಕೊಂಡಿದ್ರೆ ಅಶ್ವಿನಿಯವರು 2 ಕಾಲುಗಳನ್ನು ಕಳೆದುಕೊಂಡಿದ್ರು. ಅದೃಷ್ಟವಶಾತ್ ಅಶ್ವಿನಿಯವರ ಪತಿ ಯಾವುದೇ ಅಪಾಯವಿಲ್ಲದೆ ಪಾರಾಗಿದ್ರು. ದುರಂತದ ವೇಳೆ ಅಧಿಕಾರಿಗಳು ಪರಿಹಾರದ ಮೊತ್ತ ನೀಡುವ ಮನೆ ಕಟ್ಟಿಸಿಕೊಡುವ ಭರವಸೆ ಕೊಟ್ಟಿದ್ರು. ಆದರೆ ಆ ಬಳಿಕ 2.5 ಲಕ್ಷ ಕೊಟ್ಟಿದ್ದು ಬಿಟ್ರೆ ಅಶ್ವಿನಿಯವರ ಆಸ್ಪತ್ರೆಯ ಚಿಕಿತ್ಸೆಯ ವೆಚ್ಚ 17 ಲಕ್ಷ ರೂಪಾಯಿ ಹಣವನ್ನು ಕೂಡ ಸರ್ಕಾರ ಭರಿಸಿಲ್ಲ ಅಂತ ಅಶ್ವಿನಿ ಜೊತೆಗೆ ಬಂದವರು ಆರೋಪಿಸಿದ್ದಾರೆ. ಜೊತೆಗೆ ಅಂದು ನಡೆದಿದ್ದು ಪ್ರಾಕೃತಿಕ ವಿಕೋಪವಲ್ಲ, ಬದಲಾಗಿ ಮಾನವ ನಿರ್ಮಿತ ದುರಂತ. ಮನೆಯ ಮೇಲಿನ ಗುಡ್ಡವನ್ನ ಜೆಸಿಬಿಯಿಂದ ಅಗೆದು ರಸ್ತೆ ಮಾಡಿರುವುದರಿಂದಲೇ ಗುಡ್ಡ ಕುಸಿದಿದೆ. ಇದೀಗ ಅಶ್ವಿನಿಯವರ ಮನೆ ಬಹಳ ಹಳೆಯದ್ದು, ಅದು ಇತ್ತೀಚೆಗೆ ಕಟ್ಟಿದ್ದಲ್ಲವೆಂದು ಗ್ರಾಮ ಪಂಚಾಯತ್ನವರು ಸುಳ್ಳು ದಾಖಲೆ ಸೃಷ್ಟಿಸಿದ್ದಾರೆಂದು ಆರೋಪಿಸಿದ ಅಶ್ವಿನಿ ಕಡೆಯವರು ಅಲ್ಲಿ ಜೆಸಿಬಿ ಬಳಸಿ ಗುಡ್ಡ ಅಗೆದು ರಸ್ತೆ ನಿರ್ಮಿಸಿರುವುದಕ್ಕೆ ನಮ್ಮಲ್ಲಿ ಸಾಕ್ಷಿ ಇದೆ ಅಂತ ಹೇಳಿದ್ದಾರೆ. ನಮ್ಮ ಈಗಾಗಲೇ 2 ಕಾಲುಗಳನ್ನು ಕಳೆದುಕೊಂಡಿರುವಂತಹ ಅಶ್ವಿನಿಯವರ ಮಾವರು ಕೂಡ ತನ್ನ 1 ಕಾಲನ್ನು ಕಳೆದುಕೊಂಡು ಈಗಾಗಲೇ ಮನೆಯಲ್ಲಿ ವಾಸವಾಗಿದ್ದಾರೆ. ಆ ಮನೆ ಕುಸಿದಂಥ ಸಮಯದಲ್ಲಿ ನಮಗೆ ತಹಸೀಲ್ದಾರು ಮತ್ತು ಎಲ್ಲರೂ ಜಾಗಕ್ಕೆ ಬಂದು ನಾವು ಅಶ್ವಿನಿಗೆ ನ್ಯಾಯಯುತವಾದ ಒಂದು ನೆರವನ್ನು ನೀಡುತ್ತೇವೆ ಅನ್ನೋ ಒಂದು ದೊಡ್ಡ ಭರವಸೆಯನ್ನು ಕೊಟ್ಟಿದ್ದು. ಅದೇ ಸಮಯದಲ್ಲಿ ಅಶ್ವಿನಿಯವರ ಆಸ್ಪತ್ರೆಯ ವೆಚ್ಚ, ಹಾಗೆಯೇ ಅಶ್ವಿನಿಯವರಿಗೆ ಒಂದು ಮನೆಯನ್ನು ಕಟ್ಟಿ, ಅಲ್ಲದೆ ಅವರಿಗೆ ಜೀವನಾಂಶಕ್ಕಾಗಿ ಯಾವುದಾದರೂ ಒಂದು ಉದ್ಯೋಗವನ್ನು ಎಲ್ಲಿಯಾದರೂ ನಾವು ಮಾಡಿಕೊಡ್ತೇವೆ ಅನ್ನೋ ಒಂದು ಭರವಸೆಯನ್ನು ಆ ಸಮಯದಲ್ಲಿ ಕೊಟ್ಟಿದ್ದರು. ಆ ಸಮಯದಲ್ಲಿ ಗೀತವಾಗಿ ಪಡೆಯುವಲ್ಲಿ ನಾವು ಕೂಡ ಆ ಸಮಯದಲ್ಲಿ ಸಂದರ್ಭ ಸರಿಯಾಗಿರಲಿಲ್ಲ. ಮುಂದೆ ಕೊಡ್ತಾರೆ ಅನ್ನುವ ಭರವಸೆಯಿಂದ ನಾವು ಅನೇಕ ಸಾರಿ ಕಾದು ನಿಂತು ಅಲ್ಲಿ ಏನು ಆ ಮನೆಯ ಮೇಲ್ಗಡೆ ಅವೈಜ್ಞಾನಿಕವಾಗಿ ಮಾಡಿರುವಂತಹ ರೋಡು ಇಡೀ ಆ ದುರಂತಕ್ಕೆ ದೊಡ್ಡ ಕಾರಣ ಅಂತ ಎಲ್ಲ ತನಿಖೆಗಳಿಂದ ಎಲ್ಲ ಮೂಲಗಳಿಂದ ತಿಳಿದು ಬಂದಂಥ ವಿಷಯ. ಆ ಮನೆಯ ಕೇವಲ ಒಂದು 5 ಮೀಟರ್ ಅಂತರದಲ್ಲಿ ಜೆಸಿಬಿಯಲ್ಲಿ ಗುಡ್ಡವನ್ನು ಅಗೆದಿದ್ದಾರೆ. ಅದರಲ್ಲಿ ಉಂಟಾದ ಒತ್ತಡದಿಂದಾಗಿ ಆ ಮಣ್ಣು ಕುಸಿದು ಮನೆಯ ಮೇಲೆ ಬಿದ್ದು ಮನೆ ಎಲ್ಲ ಸಂಪೂರ್ಣ ವಿಫಲವಾಗಿದೆ. ಅದನ್ನು ಅಲ್ಲಿಯ ಪಂಚಾಯತ್ನವರು ಆ ಕಾರಣವನ್ನು ತಿರುಚಿ ಒಂದು 5 ವರ್ಷ ಹಿಂದೆ ಕಟ್ಟಿದಂಥ ಮನೆಯನ್ನು 80 ವರ್ಷದ ಹಿಂದಿನ ಮನೆ ಅಂತ ಒಂದು ಪ್ರೂಫ್ ಮಾಡಿ ಅಲ್ಲಿ ಮೇಲ್ಗಡೆ ನಾವು ಜೆಸಿಬಿಯನ್ನು ಉಪಯೋಗಿಸಿಲ್ಲ, ನಾವು ಕೈಯಲ್ಲಿ ರೋಡ್ ಮಾಡಿದ್ದು ಅನ್ನೋ ಒಂದು ಸುಳ್ಳು ವರದಿಯನ್ನು ಕೂಡ ಸರ್ಕಾರಕ್ಕೆ ನೀಡಿ ಅಶ್ವಿನಿಗೆ ಏನು ಪರಿಹಾರ ಸಿಗಬೇಕಾ ಅದರ ಹಾದಿಯನ್ನು ತಪ್ಪಿಸಿ ಯಾವುದೇ ಒಂದು ಪರಿಹಾರ ಸಿಗದಾಗಿ ಅಂತಹ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ. ನಮ್ಮ ದೇಶದಲ್ಲೇ ಮೊದಲ ಬಾರಿಗೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 2 ಮಕ್ಕಳನ್ನು ಕಳೆದು 2 ಕಾಲುಗಳನ್ನು ಕಳೆದುಕೊಂಡಂತಹ ತಾಯಿ ತನಗೆ ನ್ಯಾಯ ಸಿಗಬೇಕು ಅನ್ನುವ ಒಂದು ದೃಷ್ಟಿಯಿಂದ ಜಿಲ್ಲಾಧಿಕಾರಿಯವರ ಕಚೇರಿಗೆ ಬಂದು ಒಂದು ಮನವಿ ಮಾಡುವುದು ನಮ್ಮ ಇಡೀ ದೇಶದ ಒಂದು ದುರದೃಷ್ಟಕರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತೇನೆ. ನಿಜವಾಗಿಯೂ ಅಧಿಕಾರಿಗಳು ಅದಕ್ಕೆ ಅವರ ಮನೆಗೆ ಹೋಗಿ ಅದರ ವರದಿಯನ್ನು ತೆಗೆದುಕೊಳ್ಬೇಕಿತ್ತು. ಆದರೆ ಇಲ್ಲಿಯ ADC ಅವರು ಅವರಿಗೆ ಲೆಟರ್ ಬರೆದು ಅಶ್ವಿನಿಯವರೇ ಸ್ವತಃ ಇಲ್ಲಿ ಆಫೀಸಿಗೆ ಬಂದು ದಾಖಲಾತಿಯನ್ನು ನೀಡಬೇಕು ಅಂತ ಅನ್ನುವ ಒಂದು ವರದಿಯನ್ನು ನೀಡಿದ್ದಾರೆ. ಇದು ನಿಜವಾಗಿ ಒಂದು ಅಮಾನವೀಯ ಕೃತ್ಯ ಅಂತ ನಾವು ಹೇಳ್ತೇವೆ. ಎಲ್ಲಿ ಸಮಾಜಘಾತಕರಿದ್ದರೋ ಅವರ ಒಂದು ಮರಣ ಆದಾಗ ಸರ್ಕಾರ ಕಣ್ಣು ಮುಚ್ಚಿ 25 ಲಕ್ಷದವರೆಗೆ ಒಂದು ಅನುದಾನವನ್ನು ಘೋಷಿಸ್ತಾ ಇರ್ತದೆ. ಆದರೆ ಒಂದು ಬಡಪಾಯಿಗಳು ಯಾವಾಗ ಪ್ರಾಣ ಕಳೆದುಕೊಳ್ತಾರ ಅವರಿಗೆ ಯೋಗ್ಯವಾದ ಪರಿಹಾರವನ್ನು ನೀಡದೆ ಸರ್ಕಾರ ಈ ತಾರತಮ್ಯವನ್ನು ಮಾಡ್ತಾ ಇದೆ. ಇದನ್ನು ನಾವು ನಿಜವಾಗಿ ಖಂಡಿಸ್ತಾ ಇದ್ದೇವೆ. ನಮ್ಮದು ಈಗ ಏನು ಇಚ್ಛೆ ಅಂದರೆ ನಮಗೆ ಯಾರ ಮೇಲೆ ಇದಿಲ್ಲ, ದ್ವೇಷ ಇಲ್ಲ. ಅಶ್ವಿನಿಯವರಿಗೆ ನ್ಯಾಯ ಸಿಗಬೇಕು, ಅವರಿಗೆ ಒಂದು ಸೂಕ್ತವಾದ ಮನೆ, ಮಕ್ಕಳನ್ನು ಕಳೆದುಕೊಂಡಂತಹ ಅವರಿಗೆ ಮುಂದಿನ ಜೀವನ ನಡೆಸಲು ಅವರಿಗೆ ಏನಾದರೂ ಆ ಜೀವನಕ್ಕಾಗಿ ಯಾವುದಾದ್ರೂ ಒಂದು ಉದ್ಯೋಗ, ಅಲ್ಲದೆ ಅವರ ನಿಜವಾಗಿ ಅವರಿಗೆ ನಡೆಯಲಿಕ್ಕೆ ಈಗ ಕಾಲಿಲ್ಲ, ಅವರಿಗೆ ಕೃತಕ ಕಾಲು ಬೇಕಾಗಿದೆ. ಸುಮಾರು 17 ಲಕ್ಷ ಅವರ ವೈದ್ಯಕೀಯ ವೆಚ್ಚವನ್ನು ಕೂಡ ಸರ್ಕಾರ ಭರಿಸ್ತದೆ ಅಂತ ಹೇಳಿದ್ರು, ಆದರೆ ಭರಿಸಲಿಲ್ಲ. ಡಿಸ್ಚಾರ್ಜ್ ಮಾಡುವಾಗ ಎಲ್ಲರಿಂದ ಇದು ಮಾಡಿ ಅಲ್ಲಿ ಭರಿಸಿದ್ವಿ ಅವರು ಸಾಲ ಸೋಲ ಮಾಡಿ. ಆದ್ದರಿಂದ ಅಶ್ವಿನಿ ಅವರಿಗೆ ನಮ್ಮ ಜಿಲ್ಲಾಡಳಿತವು
ಸೂಕ್ತವಾದ ಪರಿಹಾರವನ್ನು ನೀಡಿ ಯಾರು ತಪ್ಪು ಮಾಡಿದರ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಎಲ್ಲರೂ ಊರಿನವರು ಒಕ್ಕರಲಾಗಿ ನಾವು ವಿನಂತಿಸ್ತಾ ಇದ್ದೇವೆ. ಜಗದೀಶ್ ಅವರು ನಮಗೆ ಅದರ ಅರಿವು ಇದೆ. ಇವತ್ತು ನಮಗೆ ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಅಶ್ವಿನಿಯನ್ನು ಜಿಲ್ಲಾಧಿಕಾರಿ ಅವರ ಕಚೇರಿಯ ತನಕ ಕರ್ಕೊಂಡು ಬರುವಂತಹ ಪರಿಸ್ಥಿತಿ ನಮಗೆ ಇವತ್ತು ಒದಗಿ ಬಂದಿದೆ. ಇದಕ್ಕೆ ಕಾರಣ ಏನು? ಇವತ್ತು ಅಶ್ವಿನ್ಗೆ ಸಿಗಬೇಕಾದಂತಹ ಪರಿಹಾರ ಸಿಗ್ತಾ ಇಲ್ಲ. ಬಂದಂತಹ ಪರಿಹಾರ ಕೂಡ ಅರ್ಧದಷ್ಟು ಕೊಟ್ಟು ಇವತ್ತು ಸರ್ಕಾರ ಸುಮ್ಮನೆ ಕೂತಿದೆ. ನಮ್ಮ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಅಶ್ವಿನಿಗೆ ಜೀವನಾಂಶ ಸಿಗಬೇಕು, ಅವರ ಲೈಫ್ ಟೈಮ್ಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡ್ಬೇಕು. ಅದೇ ರೀತಿ ಇವತ್ತು ಇನ್ನೊಂದು ಇಲ್ಲಿ ಮಾಧ್ಯಮ ಮಿತ್ರರ ಹತ್ರ ನನ್ನ ವಿನಂತಿ ಏನಂತ ಹೇಳಿದ್ರೆ ಅವರ ಮನೆ ಬಿದ್ದು ಇವತ್ತಿಗೆ ಒಂದು ಏಳು ತಿಂಗಳು ಆಗಿರ್ಬೋದು. ಆ ಮನೆ 6 ರಿಂದ 7 ತಿಂಗಳು ಆ ಮನೆಯನ್ನು ಇವತ್ತಿನವರೆಗೂ ತೆರವುಗೊಳಿಸುವ ಒಂದು ಕೆಲಸ ನಮಗೆ ಆಗ್ತಾ ಇಲ್ಲ. ಇದನ್ನು ನಾವು ಎಲ್ಲ ಪಂಚಾಯತ್ ಮಟ್ಟದಿಂದ ಹಿಡಿದು ಜಿಲ್ಲಾಡಳಿತದವರೆಗೆ ಎಲ್ಲರ ಹತ್ರ ನಾವು ರಿಕ್ವೆಸ್ಟ್ ಮಾಡಿ ಆಯ್ತು, ಆದ್ರೂ ಕೂಡ ಆ ಮನೆಯನ್ನು ತೆರವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಆ ಮನೆಯ ಒಳಗೆ ಕೆಲವು ಬೆಳೆಬಾಳು ವಸ್ತುಗಳು ಇದೆ. ಇದರ ಬಗ್ಗೆ ನಾವು ಪೊಲೀಸ್ನವರಿಗೂ ತಿಳಿಸಿದ್ದೇವೆ ಅದರೊಳಗೆ ಏನೆಲ್ಲ ಇದೆ ಅಂತ ಹೇಳಿ. ಅಟ್ಲೀಸ್ಟ್ ನಮ್ಗೆ ಆ ಬೆಳೆಬಾಳುವ ವಸ್ತುಗಳು ಸಿಕ್ಕಿದ್ರೆ ಸ್ವಲ್ಪ ಅಶ್ವಿನಿಯ ವೈದ್ಯಕೀಯ ವೆಚ್ಚ ನಾವು ಅದರಿಂದ ಭರಿಸಬಹುದು ಅಂತ. ಈ ಒಂದು ಕೆಲಸ ಆದಷ್ಟು ಬೇಗ ಮಾಡಿಕೊಡ್ಬೇಕು. ಯಾಕಂತ ಹೇಳಿದ್ರೆ ಅದರ ಒಳಗೆ ಬೆಳೆಬಾಳುವ ವಸ್ತುಗಳು ಮತ್ತೆ ಅವರ ಚಿನ್ನ ಎಲ್ಲ ಇದೆ. ನಾವು ಅದರ ಬಗ್ಗೆ ಲಿಸ್ಟ್ ಕೊಟ್ಟಿದ್ದು, ಅದನ್ನು ಯಾರು ಮಾಡ್ತಾ ಇಲ್ಲ. ಇದನ್ನೊಂದು ಮುಖ್ಯವಾಗಿ ಮೊದಲು ಈ ತೆರವು ಮಾಡುವಂತ ಕೆಲಸ ಆಗಬೇಕು. ಎರಡನೇದಾಗಿ ನಾನು ಈಗಾಗಲೇ ಹೇಳಿದಾಗೆ ನಾವು ಏನು ರಿಪೋರ್ಟ್ ಕೊಟ್ಟಿದ್ದೇವೆ ನಮ್ಮ ಕಡೆಯಿಂದ, ನಾವು ಒಂದು ಸಾಕ್ಷ್ಯಾಧಾರಗಳನ್ನು ಏನು ತೆಗೆದಿದ್ದೇವ, ಇವತ್ತು ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಸರ್ಕಾರಿ ಅಧಿಕಾರಿಗಳು ಆಗಿರ್ಬೋದು, ಎಲ್ಲರೂ ರಾಂಗ್ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿಯ ಅವೈಜ್ಞಾನಿಕ ಕೆಲಸ ಆಗ್ಲಿಲ್ಲ, ಮತ್ತೆ ಅಲ್ಲಿ ಯಾವುದೇ ರೀತಿಯ ಇದು ಯಂತ್ರೋಪಕರಣಗಳನ್ನು ಬಳಸಲಿಲ್ಲ ಅಂತ ಹೇಳಿದೆ. ಆದ್ರೆ ಖಂಡಿತವಾಗಿಯೂ ಇದು ಸುಳ್ಳು. ಇದನ್ನು ನಾವು ಖಂಡಿತವಾಗಿಯೂ ಸುಳ್ಳು ಅಂತ ಹೇಳುವುದಕ್ಕೆ ನಮ್ಮಲ್ಲಿ ಸಾಕ್ಷಿಗಳು ಕೂಡ ಇದೆ. ನಾವು ಆ ಸಾಕ್ಷಿಗಳನ್ನು ತಯಾರು ಮಾಡಿದ್ದೇವೆ. ಇಲ್ಲಿ ಆದಂತ ಕೆಲಸ JCBಯಿಂದಲೇ ಮಾಡಿದಂತ ಕೆಲಸ, ಇದು ಮಾನವ ನಿರ್ಮಿತ ಕೆಲಸ ಅಂತೂ ಅಲ್ವೇ ಅಲ್ಲ. ನೀರಾವರಿ ಇಲಾಖೆಯಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಬರ್ತಾರೆ, ಅವರು ಸಹ ಇದನ್ನು ಪರಿಶೀಲನೆ ಮಾಡಿ ನಮಗೆ ಅಲ್ಲಿ ಆ ಜಾಗದಲ್ಲಿ ನಮಗೆ ಅವತ್ತು ಮಾಧ್ಯಮ ಮಿತ್ರರಲ್ಲಿ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ನೀವು ಹೇಳುವಂತ ದಾಖಲೆಗಳು ಇದಕ್ಕೆ ಪೂರಕವಾಗಿದೆ ಅಂತ ಹೇಳಿ. ಅದರ ನಂತರ ಕೂಡ ADC ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಶ್ವಿನಿಗೆ ಖುದ್ದಾಗಿ ನೋಟಿಸ್ ಜಾರಿ ಮಾಡ್ತಾರೆ. ಅಶ್ವಿನಿ ಅವರು ಖುದ್ದು ಬಂದು ಇಲ್ಲಿ ನಾವು ದಾಖಲೆಯನ್ನು ಅಂದ್ರೆ ಅಶ್ವಿನಿ ಅವರೇ ದಾಖಲೆಯನ್ನು ಕೊಡಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡಿ ಕೂಡ ಇಲ್ಲಿ ನಮಗೆ ಇವತ್ತಿಗೂ ಈ ಜಿಲ್ಲಾಧಿಕಾರಿ ಅವರ ಕಚೇರಿಗೆ ಬರಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಇಷ್ಟೆಲ್ಲ ಸಾಕ್ಷಿಗಳು ಇದ್ರೂ ಕೂಡ ಏನು ಆಗ್ತಾ ಇಲ್ಲ. ಸರ್ಕಾರದಿಂದ ಯಾವುದೇ ರೀತಿಯ ನಮಗೆ ಬೆನಿಫಿಟ್ ಆಗ್ತಾ ಇಲ್ಲ. ಸರ್ಕಾರ ಅಶ್ವಿನಿಗೆ ಯಾವುದೇ ರೀತಿಯ ಒಂದು ಸೌಲಭ್ಯವನ್ನು ಕೊಡ್ಲಿಕ್ಕೆ ಯಾಕೆ ಹಿಂಜರಿತದೆ, ಅದೇ ರೀತಿ ಅಧಿಕಾರಿಗಳು ಯಾಕೆ ಸುಳ್ಳು ರಿಪೋರ್ಟ್ ಅನ್ನು ಕೊಡ್ತಾ ಇದ್ದಾರೆ ಅನ್ನೋದೇ ನಮ್ಗೆ ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ. ಈವರೆಗೂ ಬಂದ ಪರಿಹಾರನೇ ಕೇವಲ 2.5 ಲಕ್ಷ ಅವರ ಅಕೌಂಟಿಗೆ ಬಂದಿದೆ ಅಷ್ಟೇ. ಅಂದ್ರೆ ಅಷ್ಟೇ. ಆಸ್ಪತ್ರೆ ಖರ್ಚು ಕೂಡ ಹೀಗೆ ಎಲ್ಲ NGOಗಳು 17 ಲಕ್ಷ ರೂಪಾಯಿ ಆಸ್ಪತ್ರೆಯ ಖರ್ಚಾಗಿದೆ. ಅದೂ ಇಲ್ಲ, ಒಂದು ಕಡೆ ಮನೆಯೂ ಇಲ್ಲ, ಒಂದು ಕಡೆ ಕಾಲೂ ಇಲ್ಲ. ಅಟ್ಲೀಸ್ಟ್ ನಾವು ಸರ್ಕಾರಕ್ಕೆ ಇನ್ನೊಂದು ಇದನ್ನು ಕೂಡ ಹೇಳಿದ್ದೇವೆ, ಏನಂತ ಹೇಳಿದ್ರೆ ಕೃತಕ ಕಾಲುಗಳನ್ನು ಒಂದು ಅವರಿಗೆ ನೀಡುವ ಬಗ್ಗೆ, ಅದೂ ಇಲ್ಲ. ವೈದ್ಯಕೀಯ ವೆಚ್ಚ ಕೂಡ ಇಲ್ಲ. ಅವತ್ತು ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ರು ತಹಶೀಲ್ದಾರರು ಮನೆ ಕಟ್ಟಿ ಕೊಡ್ತೇವೆ ಅಂತ ಹೇಳಿದ್ರು. ತಹಶೀಲ್ದಾರರು ನಾವು ನಮ್ಮ ಸರ್ಕಾರದ ವತಿಯಿಂದ ಮನೆ ಕಟ್ಟಿ ಕೊಡ್ತೇವೆ ಅಂತ ಹೇಳಿ ಹೋದವರು ಇವತ್ತಿನವರೆಗೂ ತಿರುಗಿ ನೋಡ್ಲಿಲ್ಲ. ಅವರ ವೈದ್ಯಕೀಯ ಖರ್ಚು ಕೂಡ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಅವರಿಗೆ ಒಂದು ಸರ್ಕಾರಿ ಉದ್ಯೋಗವನ್ನು ಕೂಡ ನೀಡಬೇಕು ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಇದು ಯಾವ ನಮ್ಮ ರಿಕ್ವೆಸ್ಟಿಗೂ ಯಾವುದೇ ರೀತಿಯ ನಮ್ಗೆ ಅದರ ಫಲಿತಾಂಶ ಈವರೆಗೆ ಬರಲಿಲ್ಲ. ಇವತ್ತು ಜಿಲ್ಲಾಧಿಕಾರಿ ಅವರ ಕಚೇರಿಗೆ ಬಂದಿದ್ದೇವೆ. ಜಿಲ್ಲಾಧಿಕಾರಿ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆಯ ಮುಖಾಂತರ ನಾವೀಗ ಇವತ್ತು ಇಲ್ಲಿಂದ ಹೋಗ್ತಾ ಇದ್ದೇವೆ. ಆದ್ರೆ ನಾವು ಈ ಹೋರಾಟವನ್ನು ಯಾವತ್ತಿಗೂ ಅಶ್ವಿನಿಗೆ ಪರಿಹಾರ ಸಿಗುವವರೆಗೂ ನಾವು ಈ ಹೋರಾಟವನ್ನು ನಿಲ್ಲಿಸುವುದೇ ಇಲ್ಲ. ಅಷ್ಟೇ. ಬಂದಿರುವಂತದ್ದು ಮೊದಲನೇ ಸರಿ ಏನ್ ಮಾಡಿದಾಗ ಇಮಿಡಿಯೇಟ್ ಆಗಿ ಅಂತ ಸರ್ಕಾರದಿಂದ ಬಂದಿತ್ತು. ಆಗಿನ ಜಿಲ್ಲಾಧಿಕಾರಿಗಳು ಮತ್ತೆ CO ಅವರೆಲ್ಲ ಸ್ಪಾಟ್ ಇಂದ ಇಂಜಿನೇಷನ್ ಅವಾಗ CO ಅವರನ್ನೇ ನೋಡ್ಕೊಂತಿದ್ರು ಮಾಡಿ ಒಂದು ಸಮಿತಿ ಅಂತ ಮಾಡಿದ್ದಾರೆ. ಎಲ್ಲ ಇಂಜಿನಿಯರ್ಸ್ ಮಾಡಿದ್ದಾರೆ. ಈಗ ಗುಡ್ಡ ಕುಸಿರೋದು ಹೌದು, ಇಷ್ಟು ಮಳೆ ಜಾಸ್ತಿ ಬಂದಿರೋದು ಹೌದು, ಬಟ್ ಇದು ನಿಜವಾಗ್ಲೂ ಮಾನವ ನಿರ್ಮಿತನ ಅಥವಾ
ಏನಾದ್ರು ಬೇರೆಯವ್ರ ಅಚಾತುರ್ಯದಿಂದ ಆಗಿರುವಂಥದ್ದು ಯಾರ್ದಾದ್ರು ತಪ್ಪಿದೆಯಾ ಅಂತ ನೋಡೋದಕ್ಕೆ ಒಂದು ಕಮಿಟಿ ರೀತಿ ಮಾಡಿದ್ರು. ಆ ಕಮಿಟಿದು ಒಂದು ವರದಿ ಬಂತು. ಅದರಲ್ಲಿ ಏನಾಗಿದೆ, ಯಾವುದೇ ಒಂದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಿಂದ ಆಗಲಿ ರಸ್ತೆ ಮಾಡಿರೋದು ಎಲ್ಲ ಕರೆಕ್ಟ್ ಆಗಿದೆ, ಯಾವುದು ಬೇರೆ ರೀತಿ ಮಾಡಿಲ್ಲ ಅಂತ ಇನಿಷಿಯಲ್ ರಿಪೋರ್ಟ್ ಕೊಟ್ಟು ಅದ್ರ ಬೇಸಿಸ್ ಮೇಲೆ ಇದೆಲ್ಲ ಬಂದ್ಮೇಲೆ ತಮ್ಗಳಿಗೂ ಗೊತ್ತು ಇಲ್ಲ ಆ ರೀತಿ ಏನೋ ಆಗಿದೆ, ಮತ್ತೊಂದ್ಸರಿ ವೆರಿಫೈ ಮಾಡಿ ಅಂತ ಬಂದಾಗ ಈಗ ಸಿಒರ ಒಂದು ನೇತೃತ್ವದಲ್ಲಿ ಇನ್ನೊಂದು ನಾವು ಒಂದು ಸಮಿತಿ ಮಾಡಿ ಹಾಕಿದ್ವಿ. ಆ ಸಮಿತಿಯಲ್ಲೂ ಕೂಡ ನಮ್ಮ ಮಾಧ್ಯಮ ಮಿತ್ರರೇ ಬಂದು ಇದರಲ್ಲಿ ಬರೀ ಇಂಜಿನಿಯರ್ಸೇ ಹಾಕಿದ್ದೀರಿ, ಬೇರೆಯವ್ರನ್ನೂ ಹಾಕಿ ಅಂತ ಸಿಒರ್ನ ಮತ್ತೆ ನನ್ನ ರಿಕ್ವೆಸ್ಟ್ ಮಾಡಿದ್ರೆ ನಾವು ಅದಕ್ಕೆ NITK ಅವ್ರನ್ನ ಮತ್ತೆ ಇನ್ನೂ ಇಂಡಿಪೆಂಡೆಂಟ್ ಆಗಿ ಆ ಲೋಕಲ್ ಗ್ರಾಮಸ್ಥರಾಗಲಿ ಯಾರನ್ನಾರು ಅವ್ರನ್ನೂ ಕೂಡ ಗಣ್ಯಕ್ಕೆ ತಗೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಈ 2ನೇ ಸರಿ ನಾವು ವಿಚಾರಣೆ ತಗೊಂತಾ ಇದ್ದೀವಿ. ಆ ವರದಿ ಇನ್ನೂ ನನಗೆ ಬಂದಿಲ್ಲ. ಇವತ್ತು ನಾಳೆ ಸಿಒರ್ ಇಲ್ಲ, ಬೆಂಗಳೂರಲ್ಲಿ ಬರ್ತಾರೆ. ಬುಧವಾರ ಬಂದ ತಕ್ಷಣ ನಾವೇ ಖುದ್ದಾಗಿ ಇಬ್ಬರು ಒಂದು ಜಾಯಿಂಟ್ ರಿಪೋರ್ಟ್ ಏನೇನು ಮಾಡ್ತಾರೆ ಎಲ್ಲ ಅಧಿಕಾರಿಗಳನ್ನ ಸೇರಿಸಿ ಯಾರ್ಯಾರು ಆ ಸಮಿತಿಯಲ್ಲಿ ಇದ್ದಾರೆ ಅವರಿಂದ ಒಂದು ವರದಿ ತಗೊಂತೀವಿ. ಅಕಸ್ಮಾತ್ ಅವಶ್ಯಕತೆ ಇದ್ರೆ ನಮಗೂ ಕೂಡ ಖಾತ್ರಿ ಬೇಕು ಅಂದ್ರೆ ನಾನು ಮತ್ತೆ ಸಿಒರ್ ಇಬ್ರು ಕೂಡ ಮತ್ತೊಮ್ಮೆ ಅಲ್ಲಿ ಸ್ಪಾಟ್ ನೋಡ್ತೀವಿ. 2ನೇ ವಿಚಾರ ಅಲ್ಲಿರೋದು ಮನೆ ವಿಚಾರ ಬಂದ ಮನೆದು ಬಹಳ ಹಳೇದು ಅಂತ ಅಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ. ಬಟ್ ಇವ್ರು ಇಲ್ಲಿ ಹೊಸದಾಗಿ ಮಾಡಿರೋದು ಅಂತ ಹೇಳ್ತಿದ್ದಾರೆ. ದಾಖಲೆ ಕೊಡ್ತಾ ಇದ್ದಾರೆ. ದಾಖಲೆ ಅವ್ರ ಹತ್ರ ಇದೆ ಅಂದ್ರೆ ನಮ್ಮ ಹತ್ರನೂ ಇರಲೇಬೇಕು. ಸೊ ನಿಜವಾಗ್ಲೂ ಇವ್ರು ಹೇಳ್ದಂಗೆ ವರದಿ ಬಹಳ ಅಂದ್ರೆ ತಪ್ಪಾಗಿದೆ ಅಥವಾ ವರದಿ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಕನ್ಸರ್ನ್ ಯಾರಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ಳೇಬೇಕಾಗ್ತದೆ ಒಂದು. ಬಟ್ 2 ರೀತಿ ನಾನು ನೋಡ್ಬೇಕಾಗುತ್ತೆ. ಅವ್ರೇನು ವರದಿ ಕೊಟ್ಟಿದ್ದಾರೆ ಅಥವಾ 2ನೇ ವರದಿ ನಮಗೆ ಹೇಗೆ ಬರುತ್ತೆ ಅದ್ರ ಮೇಲೆ ನಾನು ಮುಂದಿನ ನಿರ್ಧಾರ ತಗೋತೀನಿ. ಬಂದಾಗಲೇ ನೋಡ್ಕೊಂಡು ಹೋಗಿದ್ದಾರೆ. ಬಿಕಾಸ್ ನಿಮಗೆ ಗೊತ್ತಿರ್ಬೋದು, ಕೆತ್ತಿಕಲ್ ಇಶ್ಯೂ ಇರ್ಬೋದು, ಬೇರೆ ಬೇರೆ ಇದರಲ್ಲಿ ಎಲ್ಲ ನಾವು ಯಾವ್ದು ಲ್ಯಾಂಡ್ ಸ್ಲೈಡ್ ಅಂತ ಹಾಕ್ತದೆ ಅದೆಲ್ಲ ನಾವು ಒಂದು 2ನೇ ಒಪಿನಿಯನ್ ಅಂತ ತಗೊಂತೀವಿ. ನಮ್ಮ ಇಂಜಿನಿಯರ್ ಜೊತೆಗೆ NITK ಅವರಿಂದ ತಗೊಂತೀವಿ. ನಾರ್ಮಲಿ NITK ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿ ಯಾವ ರೀತಿ ಆಗ್ಬೇಕು ಅನ್ನೋ ಒಂದು ಇದನ್ನ ಹೇಳ್ತಾರೆ. ಇದರಲ್ಲೂ ಕೂಡ ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ NITK ರಿಪೋರ್ಟ್ ಬಂದಮೇಲೆ ನಾವು ಮುಂದಿನ ಕ್ರಮ ತಗೊಂತೀವಿ. ಈಗ ಪರಿಹಾರದ್ದು ಹಿಂದೆ ಇದು ಮಾಡಿದಾಗ ಏನು ಹಾಸ್ಪಿಟಲ್ ವೆಚ್ಚ ಇರ್ಬೋದು ಅಥವಾ ಇದಕ್ಕೆ ಮರಣದಂತೂ ಆಗಲೇ ಪರಿಹಾರ ಪೇ ಆಗಿದೆ, ಅದರಲ್ಲಿ ಏನೂ ಇದಿಲ್ಲ. ಮತ್ತು ಇನ್ನೊಂದು ಇವರು ಡಿಸೇಬಲ್ಡ್ 2 ಕಾಲು ಇವಾಗ ಕಳ್ಕೊಂಡಿದ್ದಾರೆ, ಅವರಿಗೆ ನಾವು ನಮ್ಮ ಡಿಸೇಬಲ್ಟಿ ಇದರಲ್ಲಿ ಏನೇನು ಮಾಡಬೇಕು, ಹೆಚ್ಚು ಪರಿಹಾರ ಹೇಗೆ ಕೊಡಬೇಕು ಅಂತ ಒಂದಿದೆ. ಇನ್ನೊಂದು ಪರಿಹಾರ ಅಂದರೆ ಮನೆ, ಈ ಮನೆ ಬಿದ್ದೋಗಿದೆ ಅದನ್ನು ಫಸ್ಟು ನಾವು ರೆಡಿ ಮಾಡಿ ಕೊಡಬೇಕು. ಮತ್ತು ಹೊಸದಾಗೂ ಕೂಡ ನಾವು RBRX ಅಡಿಲಿ ಯಾವುದಾದ್ರು ಒಂದು ನಮ್ಮ ಮನೆ ಹೌಸಿಂಗ್ ಸ್ಕೀಮ್ ಅಡಿಲಿ ಅವ್ರಿಗೆ ಮಾಡಿ ತಕ್ಷಣ ನಾವು ಮಾಡಿ ಕೊಡಬೇಕು. ಅದ್ರ ಜೊತೆಗೆ ಇನ್ನೂ ಹೆಚ್ಚು ಪರಿಹಾರ, ಯಾಕಂದರೆ ಇದೊಂದು ಭಾಳ ಐ ವುಡ್ ಸೇ ಒನ್ ಆಫ್ ಅ ಕೈಂಡ್ ಥರ ಇದಾಗಿರೋದು. ಭಾಳ ಇದರಲ್ಲಾಗಲ್ಲ, ಕುಟುಂಬಸ್ಥರನ್ನೆಲ್ಲ ಕಳ್ಕೊಂಡು ತಾನು ಕೂಡ ತಮಗೂ ಕೂಡ ಆಗಿರುವಂಥದ್ದು. ಸೊ ಇದು ಮಾನವೀಯತೆ ದೃಷ್ಟಿಯಿಂದ ನಮ್ಮಿಂದ ಹೆಚ್ಚು ಹೇಗೆ ಪರಿಹಾರ ಇದಾಗುತ್ತೆ ಅದನ್ನು ಕೂಡ ನೋಡ್ತೀವಿ. ಸರ್ಕಾರದ ಜೊತೆಗೇ ಬೇರೆಯವರು ಕೂಡ ಎಷ್ಟೊಂದು ಜನ ಸಹಾಯ ಹಸ್ತ ಚಾಚುತ್ತಾರೆ ಆಗಿರಲಿ. ತಾವೆಲ್ಲರೂ ಬಂದಿದ್ದೀರಿ, ಇವಾಗೆಲ್ಲ ಬಂದಿದ್ದಾರೆ. ಆ ರೀತಿ ಹೆಚ್ಚು ಪರಿಹಾರ ಹೇಗೆ ಕೊಡಬೇಕು ಅದು ನಮ್ಮ ಸರ್ಕಾರದ ವತಿಯಿಂದ, ನಮ್ಮ ಜಿಲ್ಲಾಡಳಿತ ವತಿಯಿಂದ ಖಂಡಿತ ಆದಷ್ಟು ಬೇಗ ಆಗುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.